ಈಗ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಇಲ್ಲಿ ಬಂದಿತ್ತು ಬ್ರಹ್ಮದೃಷ್ಟಿರುತ್ಕರ್ಷ. ಹಾಂ, ನಿನ್ನೇನು ಹೇಳಿದ್ರು ಹೊಟ್ಟೆ ಮೇಲೆ ಎಲ್ಲರಿಗೂ ಜ್ಞಾನ ಬರೋ ಸಂಭವ ಇಲ್ಲ, ಅಯೋಗ್ಯರಿಗೆ ಮಾತ್ರ ಎಂದೆಂದೂ ಜ್ಞಾನ ಬರೋದಿಲ್ಲ, ಯೋಗ್ಯರಿಗೆ ಬರುತ್ತೆ. ಅಯೋಗ್ಯರ ಸಂಖ್ಯೆ ಜಾಸ್ತಿ ಇದೆ. ಇವತ್ತು ಸುಮ್ಮನೆ ಯೋಚನೆ ಮಾಡಿ, ಇವತ್ತು ಪ್ರೈಮರಿ ಸ್ಕೂಲ್ ಎಷ್ಟು ಜನ ಇರ್ತಾರೆ ಹುಡುಗರು ಶಿಕ್ಷಣ, ಆಮೇಲೆ SLC ದಾಟೋ ಹೊತ್ತಿಗೆ ಎಷ್ಟು ಚೆನ್ನಾಗಿರ್ತಾರಾಗಲೇ ಫಿಲ್ಟರ್ ಆಗಿ ಭಾಳ ಸಲ ಫಿಲ್ಟರ್ ಆಗ್ತಾರೆ. PUC ಬರೋ ಹೊತ್ತಿಗೆ ಇನ್ನೂ ಕಡಿಮೆ ಆಗ್ತಾರೆ, ಡಿಗ್ರಿ ಬರೋ ಹೊತ್ತಿಗೆ ಮತ್ತೆ ಕಡಿಮೆ ಆಗ್ತಾರೆ, PGಗೆ ಭಾರಿ ಕಡಿಮೆ ಆಗ್ತಾರೆ, PH ಇನ್ನೂ ಕಡಿಮೆ ಆಗಿಬಿಡ್ತಾರೆ. ಅದಕ್ಕೆ ಮೇಲೆ ಹೋಗ್ತಾ ಹೋಗ್ತಾ ಯಾವಾಗಲೂ ಹಾಗೇನೆ. ಎಲ್ಲರೂ ಕೂಡ ಬುದ್ಧಿವಂತರಾಗಿದ್ದರೆ ಕೆಲಸಗಾರ ಯಾರು ಸಿಗ್ತಾನೆ ಇರಲಿ. ಇವರು ದಡ್ಡರಿದ್ದಾರೆ ಅಂತ ಬದುಕ್ತಿದ್ದಾರೆ, ಬಡವರಿದ್ದಾರೆ, ಶ್ರೀಮಂತ ಬದುಕ್ತಾರೆ. ಎಲ್ಲ ಶ್ರೀಮಂತರಾದರೆ ಅವ್ರು ಯಾರು ಕೆಲಸ ಮಾಡ್ತಾರೆ? ಒಬ್ಬರದ್ದು ಕೂಡ ಸೃಷ್ಟಿಯ ದೇವರು ಏನು ಮಾಡಿದ್ದಾನೆ, ಪ್ರಪೋರ್ಷನ್ ಹಾಗೆ ಇಟ್ಟಿದ್ದ. ಲೀಡರ್ಸ್ ಆಗೋರು ತುಂಬ ಜನ ಆಗೋದಿಲ್ಲ, ಕೆಟ್ಟ ಲೀಡರ್ಸ್ ಸಂಖ್ಯೆ ಮಾತ್ರ ಜಾಸ್ತಿ ಇರುತ್ತೆ, ಒಳ್ಳೆ ಲೀಡರ್ಸ್ ಸಂಖ್ಯೆ ತುಂಬ ಕಡಿಮೆ ಇರೋದು. ಆದ್ದರಿಂದ ಹುಷಾರಾಗಿರಿ. ಓಂ ತದ್ಭೂತಸ್ಯ ತು ತದ್ಭಾವೋ ಜೈಮಿನೇರಪಿ ನಿಯಮಾತ್ ಅತದ್ರೂಪಾಭೇಭ್ಯ. ನಿನ್ನೆ ಆಗಿತ್ತದು. ಹಸರು ಜಾತಿಯವರು ಇವರಿವರೇನೆ. ಓಂ ನಚ ಅಧಿಕಾರಿಕಮಪಿ ಪತನಾನುಮಾನಾತ್ ತದಯೋಗಾತ್. ಓಂ ನಚ ಪರಮಾತ್ಮೈಶ್ವರ್ಯಾಧಿಕಮಾಕಾಂಕ್ಷಂ ಬ್ರಹ್ಮಾದೀನಾಮಪಿ ನಾಕಾಂಕ್ಷಂ ಕಿಮು ಪರಸ್ಯೇತಿ ಸೂಚಯಿತು ಅಭಿಶಬ್ದಃ. ಹೋಗ್ಲಿ ಬಿಡಿ, ನೀವೇನು ಬ್ರಹ್ಮಾಸ್ಮಿ ಅಂದರೆ ಭಾರಿ ಸಿಟ್ಟು ಬರುತ್ತೆ ನಿಮಗೆ, ಭಾರಿ ಏನೋ ಹೇಳ್ತೀರಿ. ಪರಮಾತ್ಮ ಆಗೋದು ಬೇಡ ನಮಗೆ. ಬ್ರಹ್ಮ ಪದವಿ ಇಂದ್ರ ಪದವಿ ಯಾರು ಸಿಗಲಿ ಬರಲಿ ಅಂದರೆ ಅದೂ ಸಿಗೋದಿಲ್ಲ. ಅದಕ್ಕೆ ಕೂಡ ಏನಿರಬೇಕು, ಎಲಿಜಿಬಿಲಿಟಿ ಇರಬೇಕು, ಎಲ್ಲರಿಗೂ ಕೊಡೋದಿಲ್ಲ. ಅದಕ್ಕೆ ಹೇಳ್ತಾರೆ. ಅದಕ್ಕೂ ಕೂಡ ಏನಿದೆ, ಪತನಾನುಮಾನ ಇದೆ. ಅದೇ ಅರ್ಹತೆ ಇದ್ದವರು ಬಿಟ್ಟು ಉಳಿದವ್ರು ಪ್ರಯತ್ನ ಪಟ್ಟರೆ ಕೊಡೋದಿಲ್ಲ. ಅಲ್ಲ, ಪನಿಷಬಲ್ ಅಫೆನ್ಸ್ ಅಂತೇಳಿ, ಪನಿಷಬಲ್ ಅಫೆನ್ಸ್ ಅದು ಮಾಡಿಕೊಡು. ನಚ ಪರಮಾತ್ಮೈಶ್ವರ್ಯಾಧಿಕಂ ಆಕಾಂಕ್ಷಂ. ಅಷ್ಟೇ ಅಲ್ಲ, ಬ್ರಹ್ಮಾದೀನ ಬಗ್ಗೆ ಆಕಾಂಕ್ಷಂ, ಬ್ರಹ್ಮ ಪದವಿ ಬರಲಿಕ್ಕೂ ಇಷ್ಟಪಡಬಾರದು. ಕಿಮು ಪರಸ್ಯ, ಇನ್ನು ಪರಮಾತ್ಮನ ಬಗ್ಗೆ ಯೋಚನೆ ಮಾಡ್ತೀವ, ಅದಕ್ಕೆ ಅಪಿಶಬ್ದ, ಅದನ್ನೂ ಕೇಳಬಾರ್ದು ಅಂದಾಗ ಇದನ್ನು ಕೇಳಲೇಬಾರ್ದು ಅಂತ ಅರ್ಥ ಆಗುತ್ತೆ. ಕೈಮುತ್ಯ ನ್ಯಾಯ ಅಂತೆಲ್ಲ ಹಾಗೆ. ಚಶಬ್ದಸ್ತು ಜ್ಞಾನಾರ್ಥಿನಾಂ ಪೂರ್ವೋಕ್ತಾತ್ ಇತ್ತಂ ಭಾವಾಂತರ ಸೂಚಕ. ಜ್ಞಾನಾರ್ಥಿ ಅಂತ ಹೇಳಿಬಿಟ್ಟು ತನ್ನ ಯೋಗ್ಯವಾದ ಜ್ಞಾನಕ್ಕೆ ಇಷ್ಟಪಡಬೇಕು ಹೊರತು ಯಾವುದಕ್ಕೆ ಇಷ್ಟಪಡಕೂಡದು. ಯಾವುದಕ್ಕೆ ಕೆಲವು ವಿದ್ಯೆಗಳನ್ನೆಲ್ಲ ಉಪನಿಷತ್ತು ಹೇಳ್ತಾರೆ. ಈ ವಿದ್ಯೆ ಉಪಾಸ ಮಾಡಿ ಈ ಫಲ, ಇದಕ್ಕೆ ಈ ಫಲ ಅಂತ ಹೇಳ್ತಾರೆ. ಆ ಫಲ ಅಷ್ಟು ತಿಳ್ಕೊಬೇಕು ಹೊರತು ಏನು ಮಾಡಿಕೊಡೋದು ನಾವು ಅದನ್ನು ಡೆಮಾನ್ಸ್ಟ್ರೇಟ್ ನಾವು ಮಾಡ್ಲಿಕ್ಕೆ ಹೋಗಬಾರ್ದ ಕೆಲಸನ. ಯಾಕೆ ಆಗಲ್ಲ. ಉದಾಹರಣೆಗೆ ಡ್ರೈವರ್ ಇವನೇ ಡ್ರೈವ್ ಮಾಡಿ ನಾನು ಸ್ವಲ್ಪ ಹೊತ್ತು ಮಾಡ್ತೀನಿ ಅಂತ ಕಂಡಕ್ಟ್ರಿಗೆ ಕೊಟ್ಟರೆ ಏನಾಗಿದೆ, ಆಕ್ಸಿಡೆಂಟ್ ಆಗಿಬಿಡುತ್ತೆ. ಅವ್ನು ಕೂಡಿಸ್ಬಾರ್ದು. ಅವ್ನು ಸುಸ್ತು ಏನೇ ಆಗಿರಲಿ, ಅವನೇ ನಾವು ಮಾಡೋ ಕೆಲಸ ಅಲ್ಲ ಅದು. ಮೊದಲು ಏನಾಗಬೇಕು, ಅರ್ಹತೆ ಇರಬೇಕು, ಅದು ಸಾಲದು, ಜೊತೆಗೆ ಅಪ್ರೂವಲ್ ಸಿಗಬೇಕು, ಅವ ಮಾಡಬೇಕೇ ಹೊರತು ಏನಲ್ಲ ಯಾರು ಏನೋ ಕೆಲಸ. ಸ್ವಧರ್ಮ ಅಂದರೆ ಅದು ನೋಡೋದಕ್ಕೆ ಎಲ್ರಿಗೆ ಇಷ್ಟು ತಿರ್ಲಿಕ್ಕೆ ಏನು ಭಾಳ ದೊಡ್ಡ ಕೆಲಸ. ಸ್ಟೇರಿಗೆ ಅಂತಿದ್ರೆ ಹಾಕ್ತಾನೆ, ನೋಡೋದಕ್ಕೆ ಅಷ್ಟು ಅನಿಸ್ಲಿಕ್ಕೆ ಏನು ಬೇಕು ಫಸ್ಟ್ ಅವನಿಗೆ, ಅದಕ್ಕೆ ಇಂಜೆಕ್ಷನ್ ಬರೀ ಚುಚ್ಚೋದು ಕೆಲಸ ಅಷ್ಟೇ. ಇದಕ್ಕೆ ಓದಬೇಕಾದ್ರೆ 4 ವರ್ಷ ಅಂತ ಹೇಳಿದರೆ ಅಲ್ಲ. ಹೇಗೆ ಏನು ಎಷ್ಟು ಅದೆಲ್ಲ ದೊಡ್ಡ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಕೂಡ ಆ ಸ್ಪಾಟಲ್ಲೇ ಸಾಯ್ಬೋದು ತಗೊಂಡು. ಜ್ಞಾನಾರ್ಥಿನಾಂ ಪೂರ್ವೋಕ್ತಾತಿಥಂ ಭಾವಾಂತರ ಸೂಚಕ. ಅಯೋಗ್ಯಂ ಆರೋಢಂ ಪ್ರಯತನ್ ಪ್ರಪತನ್ ಹಿ ದೃಶ್ಯತೆ. ವೆರಿ ಇಂಪಾರ್ಟೆಂಟ್. ಅಯೋಗ್ಯ ಪದವಿಗೆ ಇಷ್ಟಪಟ್ಟು ಬಿಟ್ಟರೆ ಏನಾಗುತ್ತದು, ವಯಸ್ಸಾದವ್ರು ಸಾಮಾನ್ಯ ಬೀಳೋದೇ ಅದಕ್ಕೆ. ಮೇಲೆ ಹತ್ಲಕ್ಕೆ ಹೋಗ್ತಾರೆ, ಬಿದ್ದುಬಿಡ್ತಾರೆ. ಆ್ಯಕ್ಚುಲಿ ಏನಲ್ಲ ಅದು, ಆ ಸ್ಟೆಬಿಲಿಟಿ ಇರೋದೇ ಇಲ್ಲ. ಆದ್ದರಿಂದ ಟ್ರೈ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರು ಮಾಡಿದ ದೊಡ್ಡ ತಪ್ಪು ಏನಾಯ್ತು, ಈಗ ಅವರಿಗೆ ಸೌಂಡ್ ಕೊಟ್ಟವರಿಗೆಲ್ಲ ಪ್ರಾಬ್ಲಮ್. ಅದರಿಂದ ಆಗೋದಿಲ್ಲ ಅಂದರೆ ಆಗೋದಿಲ್ಲ, ಅದು ಅಕ್ಸೆಪ್ಟ್ ಮಾಡಬೇಕು. ಅದನ್ನು ತೋರಿಸಿ ಮುಚ್ಚಿಡ್ಲಕ್ಕೆ ಹೋಗ್ತಾರಲ್ಲ, ಆ ಥರ ಟ್ರೈನ್ ಮಾಡಬಾರ್ದು. ನಮ್ಮ ಕೈಯಲ್ಲಿ ಆಗೋದಿಲ್ಲ. ವೆರಿ ಫೈನ್. ಅದು ಅಯೋಗ್ಯ ಮಾರೋಢಂ ಪ್ರಪತನ್. ಯಾರು ಗೌತಮರಿದ್ದಾರೆ, ಪಾಂಡವರಿದ್ದಾರೆ, ದೃಷ್ಟಾಂತಗಳವೆಲ್ಲ. ಅದಕ್ಕೆ ವಾಕ್ಯ ಕೋಡ್ ಮಾಡಬೇಕು. ಅದಕ್ಕೆ ಏವಂ ಅಯೋಗ್ಯಸ್ಯ ಪರಮಾತ್ಮೈಶ್ವರ್ಯಸ್ಯ ಬ್ರಹ್ಮಾಧಿಪದಸ್ಯ ಚ ಆಕಾಂಕ್ಷಾಯಾಂ ಪತನಂ ಅನುಮೀಯತೆ. ಅಯೋಗ್ಯಮಿಚ್ಚನ್ ಪುರುಷಃ ಪತತ್ತೇವ ರಸಂ. ಪತತಿ ಅಲ್ಲ, ಪತತ್ತೇವ ರಸಂಶಯ, ಬಿದ್ದೇ ಬೀಳ್ತಾನೆ ಅಂತೇಳಿ. ನಚ ಅದಕ್ಕೊಂದು ಹೇಳ್ತಾರೆ, ನದೇವ ಪದವನ್ನು ವಿಚ್ಛೇತ್ ಕುತಏವ ಹರೇರ್ ಗುಣಾನ್. ದೇವತೆಗಳ ಪದವನ್ನು ಇಷ್ಟಪಡಬಾರದು ಅಂತ ಹೇಳಿದಾಗ ದೇವರು ಗುಣ ಇಷ್ಟಪಡಬಾರದು ಅಂತ ಹೇಳಬೇಕಾ. ಇಚ್ಛನ್ ಪತತಿ ಪೂರ್ವಸ್ಮಾತ್ ಅಧಸ್ತಾತ್ ಯತ್ರ ನೋತಿತಿ. ಹೆಚ್ಚೆಚ್ಚು ದೊಡ್ಡ ದೊಡ್ಡ ಪದವಿ ಅಪೇಕ್ಷೆ ಪಟ್ಟಷ್ಟು ಕೂಡ ಜಾಸ್ತಿ ಮೇಲೆ ಹತ್ತು ಬಿದ್ದರೆ ಜಾಸ್ತಿ ದೂರ ಬೀಳ್ತಾನೋ. ಒಂದು ಮೆಟ್ಲು ಬಿದ್ದುಬಿಟ್ರೆ ವಾಸಿ, ಅರ್ಧ ಹತ್ಯೆ ಬಿದ್ದರೆ ಕೊನೆ ಮೆಟ್ಲು ಜಾಸ್ತಿ ಬಿದ್ದು ಬಿಡ್ತಾರೆ. ಆದ್ದರಿಂದ ಹೆಚ್ಚೆಚ್ಚು ದೊಡ್ಡ ಪದವಿ ಅಪೇಕ್ಷೆ ಪಟ್ಟಷ್ಟು ಕೂಡ ಬೀಳೋದು
ಜಾಸ್ತಿ ಆಗಿದೆ. ಅದಕ್ಕೆ ದೇವ್ರ ಭಾಗ ಇಷ್ಟಪಟ್ಟರೆ ಅಂದಂತ ತಮಸ್ಗೆ ಹೋಗ್ಬಿಡ್ತಾರೆ. ಯಾವ ರೀತಿ ಬೆಳೆದ್ರೆ ಮತ್ತೆ ಎತ್ತಕ್ಕೆ ಅವನು ಎತ್ತಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮತ್ತು ಎತ್ತೋರು ಸಿಗೋದೇ ಇಲ್ಲ, ಎಲ್ಲ ಬಿದ್ದವರೇ ಆದ್ದರಿಂದ ಹೇಳೋರು ಯಾರೂ ಇರೋದಿಲ್ಲ. ಅನುಮೀಯತೆ ನಾನು ಇಚ್ಛಮಾನಂತು ರಾಜಾಯ ಸಿಂಪಲ್ ಕಾದು ಸ್ವಕೀಯಂ ಇಚ್ಛಮಾನಂತು ರಾಜಾದ್ಯಾಹ ಘಾತಯಂತಿ. ಒಬ್ಬನು ತನ್ನ ಪದವಿ ಕಣ್ಣಿಟ್ಟದೇನೆ ಅಂತ ಗೊತ್ತಾರೆ, ಫಸ್ಟ್ ಏನು ಮಾಡ್ತಾರೆ? ಯಾವಾಗಲೂ ಕೂಡ ರಾಜಕೀಯದಲ್ಲಿ ಹೇಗೆ ಗೊತ್ತಾ, ಸಾಮಾನ್ಯವಾಗಿ ಭಾಳ ಇನ್ನೊಬ್ರು ಭಾರಿ ಜೋರಾಗಿರ್ತಾನೆ, ಚೀಫ್ ನೋಡ್ತಾರೆ, ಇವ್ನು ಈಗ ಬಿಟ್ಟರೆ ನನ್ನ ಪದವಿ ಮದುವೆ ಬರ್ತಾರೆ ಗೊತ್ತಾಗ್ಬಿಡೋದು. ಫಸ್ಟ್ ಅವ್ರದ್ದು ಏನು ಮಾಡ್ತಾರೆ, ಅವ್ರು ಆದಷ್ಟು ತೊಳೆದು ಹಾಕಿಬಿಡ್ತಾರೆ, ಬಿಡೋದಿಲ್ಲ. ಅದು ಟ್ರಿಕ್ ಅದು. ಇಲ್ಲದ್ರೆ ಅವ್ರು ಭಾರಿ ರಿಸ್ಕ್ ಇದೆ ಅಂತ ಗೊತ್ತು ಅವರಿಗೆ, ಅದಕ್ಕೆ ಬಿಡೋದಿಲ್ಲ ಅವರು. ಅದು ಕಾಮನ್ ಸೆನ್ಸ್ ಇದು. ಇನ್ನು ದೇವರು ಬಿಡ್ತಾರೆ ಯೋಚನೆ ಮಾಡಿ. ಅದು ಅಲ್ಲಿ ಇವರು ದುಷ್ಟರು ಬಿಡೋದಿಲ್ಲ, ದೇವ್ರು ಯಾಕೆ ಬಿಡಬಾರ್ದು? ಅದಕ್ಕೇನು ಹೇಳಬೇಕು? ದುಷ್ಟರು ನನ್ನ ಪದವಿಯಲ್ಲಿ ಕಣ್ಣಿಡ್ತಾರೆ ಅಂತ ಹೊಡಿತಾರೆ, ಸರಿನೇ. ದೇವ್ರು ಯಾಕೆ ಹೊಡಿಬೇಕು? ದೇವ್ರು ದುಷ್ಟ ಅಲ್ವಲ್ಲ, ಅವಾಗೇನು ಹೇಳಬೇಕು? ಏನು ಹೇಳ್ಬೇಕು? ಪರವಾಗಿ ಟ್ರೈ ಮಾಡ್ಬೋದು ಅಂತ ಟ್ರೈ ಮಾಡಿಬಿಟ್ರೆ ಅಲ್ಲ. ದೇವರು ಇವರು ಹೊಟ್ಟೆ ಕಿಚ್ಚರಿಂದ ಕೊಲ್ತಾರೆ, ದೇವರ ಅನುಗ್ರಹದಿಂದ ಕೊಲ್ತಾರೆ. ಇವ್ರು ಬಿದ್ದೆ ಬದುಕ ಹೋಗ್ತಿದ್ದಾರೆ, ಬೀಳಿಸ್ತಾರೆ, ಅಯ್ಯೋ ಬಿದ್ದು ಬಿಡ್ತಾರೆ ಅಂತ ಹೇಳೋದು ಏನದು? ಅವ್ರ ಕೈಲಿ ಆಗೋದಿಲ್ಲ. ಪದವಿ ಕೊಡೋದು ದೊಡ್ಡದಲ್ಲ, ನಿರ್ವಹಣೆ ಮಾಡೋಕ್ಕೆ ಬರುತ್ತಾ? ಒಂದು ಪ್ರಸಂಗ ನಡೀತು. ಯಾವುದೋ ಏನೋ ಮಾಡಿ ಕಾಪಿ ಏನೋ ಮಾಡಿ ಒಬ್ಬತ್ತ PhD ಕೂಡ ಮುಗಿಸ್ಬಿಟ್ಟಿದೆ ಸಂಸ್ಕೃತ. PhD ಕೂಡ ಬರೀ ಡಿಗ್ರಿ ಇದಲ್ಲ, ಅಪಾಯಿಂಟ್ಮೆಂಟ್ ಆಯಿತು. ಆಮೇಲೆ ಚಿತ್ತು ಉಳಿದವ್ರಿಗೆ ಆಗಲಿಲ್ಲ, ಆತರಿಗಾಯಿತು. ತಮಾಷೆ ಅಂದರೆ ಆತರಿಗೆ ಬರ್ತಿರಲಿಲ್ಲ. ಕೆಲಸ ಕೊಟ್ಟು ಏನೋ ಆಯಿತು. 15 ದಿವಸಕ್ಕೆ ರಿಸೈನ್, ಈ ಹಿಮ್ಸೆಲ್ಫ್ ರಿಸೈನ್. ಯಾಕೆ? ಪಾಠ ಮಾಡೋಕ್ಕೆ ಆಗ್ತಾ ಇಲ್ಲ ಈಗ, ಗೊತ್ತಾಯ್ತಾ? ಇದನ್ನು ನೋಡಿ ಅರ್ಥ ಮಾಡ್ಕೊಂಡು. ಇವತ್ತು ಡಾಕ್ಟ್ರ್ ಎಲ್ಲರೂ ಡಾಕ್ಟ್ರ್ ಮಾಡಿ ದೊಡ್ಡದಲ್ಲ, ಎಷ್ಟು ಜನ ಸಾಯ್ತಾರೆ ಯೋಚನೆ ಮಾಡಿ. ಅದಿರಬಾರ್ದು. ಅರ್ಹತೆ ಬೇಕು. ಅರ್ಹತೆ ಇಲ್ಲದ ಹೋದರೆ ತುಂಬ ತಪ್ಪಾಗುತ್ತೆ. ಆ ಹಿನ್ನೆಲೆಯಲ್ಲಿ ದೇವರು ಕರುಣೆಯಿಂದ ಮಾಡ್ತಾರೆ, ಅಶಕ್ತಿ ಪ್ರಶ್ನೆ ಅಲ್ಲ ಅದು, ಕರುಣೆಯಿಂದ. ಅಂದರೆ ಅಶಕ್ತರಿಗೆ ಮಾಡೋಕ್ಕೆ ಬರೋದಿಲ್ಲ ಅಂದಮೇಲೆ ಪ್ರಯತ್ನ ಪಡೋದು ಅವ್ರ ತಪ್ಪು, ಕೊಟ್ಟರೆ ಕೊಟ್ಟವ್ರು ತಪ್ಪು, ಗೊತ್ತಾಯ್ತಾ? ಎಷ್ಟೋ ಸರ್ತಿ ಹೇಳ್ತಾರೆ, ಯಾರಿಗೋ ಕೆಲಸ ಹೇಳಿರ್ತಾನೆ ಮಾಡಿರೋದಿಲ್ಲ, ಇನ್ನೊಬ್ರು ಬರ್ತಾರೆ, ಅವ್ನಿಗೆ ಹೇಳಿದರೆ ನಿಮಗೆ ಬುದ್ಧಿ ಬೇಡ ಅಂತ ಕೇಳ್ತಾರೆ. ಅವ್ರಿಗೆ ಹೇಳಿದಾರಲ್ಲ, ನಿಮಗೆ ಬುದ್ಧಿ ಬೇಡ ಸ್ವಲ್ಪ. ಅದು ದೇವ್ರು ಹಾಗೆ ಮಾಡೋದಿಲ್ಲ. ಆದ್ದರಿಂದ ಅನುಗ್ರಹ, ಇವ್ರದ್ದು ಅವಿವೇಕ, ಅವ್ರದ್ದು ಅನುಗ್ರಹ. ಆದ್ದರಿಂದ ದೇವರು ಸೇಫಾಗಿ ಇಟ್ಟಿದ್ದಾನೆ, ಅನುಗ್ರಹ ಮಾಡ್ತಾರೆ. ಅದಕ್ಕೆ ದೇವ್ರು ಮಾಡದಂತೆ ಮಾಡ್ತಾರೆ, ಬುದ್ಧಿ ಕೊಟ್ಟು ಏನೋ ಮಾಡಿ ಬಿಡಿಸ್ಬಿಡ್ತಾರೆ. ಹಾಗೆ ಏವಮೇವ ಸುರಾಜ್ಯಾಶ್ಚ ಹರಿಶ್ಚ ಸ್ವಪದೇಚ್ಛುಕಂ. ಇದೆಲ್ಲ ಸಿಂಪಲ್ ದೃಷ್ಟಾಂತ ಯಾತಕ್ಕೆ ಕೊಟ್ಟರು ಅಂದರೆ ಲೋಕದ ನ್ಯಾಯ ಇದು. ದೇವರಿಗೆ ಅಪ್ಲೈ ಮಾಡಿಕೊಂಡ್ರೂ ನಿಮಗೆ ಸಿಗೋದಿಲ್ಲ, ದೇವರದ್ದು ಮಾತ್ರ ನಹಿ ದೃಷ್ಟಾಂತ ಸರ್ವಸಾಮ್ಯ. ಅನುಗ್ರಹಣೆ ಹೊರತು ಈ ದೃಷ್ಟಿಕಾರಣ ಈ ಕಾರಣ ಕೊಡಬಾರ್ದು. ಮುಂದೆ ನೋಡಿ, ಇತ್ಯಾದಿ ಅನುಮಾನ ರೂಪ ವಾಕ್ಯಾಚ್ಯ ಮಾಯಾಭಿರುತ್ಸು. ಇದು ಈಗಾಗಲೇ ಒಂದು ಸರ್ ಬಂದಿದೆ, ನೆನಪಿದೆ ಈ ವಾಕ್ಯ. ಇದೇ ವಾಕ್ಯ, ಇಂಥದ್ದೇ ವಾಕ್ಯ ಹಿಂದೆ ಬಂದಿದೆ, ಆಗಿರೋ ಪಾಠದಲ್ಲಿ ಬಂದಿದೆ. ಎಲ್ಲಿ ಹೇಳಿರೋಣಂತೆ, ರಾಜರು ಕೊಂದು ಹಾಕ್ತಾರೆ ಮಾತೆಲ್ಲಿ ಬಂದಿದೆ. ವಿಷ್ಣು ತತ್ವ ಹೇಳಬೇಕಾದ್ರೆ ಘಾತಯಂತಿ ಹಿ ರಾಜಾನಃ ರಾಜಾಹಮಿತಿ ವದಂತಂ. ಘಾತಯಂತಿ ಹಿ ರಾಜಾನಃ ರಾಜಾಹಮಿತಿ ವದಂತಂ. ನಾನೇ ರಾಜ ಅಂತ ಯಾರು ಕರ್ಕೋತಾರೆ, ರಾಜ ಕೊಲ್ತಾರೆ, ಕೊಲಿಸ್ಬಿಡ್ತಾರೆ. ಯಾಕೆ ಸಹಿಸೋದಿಲ್ಲ. ಆದರೆ ದದತಿ ಚ ಸರ್ವಮಭಿಪ್ರೇತಂ ತಸ್ಯ ಉತ್ಕರ್ಷಂ ವದತಃ. ಇನ್ನೊಬ್ರು ರಾಜರು ಭಾರಿ ದೊಡ್ಡವರು, ಅವರೇ ಕರೆದವನಿಗೆ ಸನ್ಮಾನ ಮಾಡಿರಿ ಅವನಿಗೆ ಅಂತ ಹೇಳ್ತಾನೆ. ಯಾತಕ್ಕೆ? ಅವನಿಗೆ ಕೆಟ್ಟ ಉದ್ದೇಶಗಳಿಲ್ಲ, ಗೌರವ ಕೊಡಿ ಅಂತ ಹೇಳ್ತಾರೆ. ಅಲ್ಲಿ ಅದೇ ವಾಕ್ಯ ಇನ್ನೊಂದು ರೀತಿ ಹೇಳಿದ್ದಾರೆ ಅಷ್ಟೇ. ಇಂಡೈರೆಕ್ಟ್ಲಿ ವಿಶ್ವಸರಣೆ ಇದು ಎಕ್ಸ್ಪೆನ್ಷನ್. ಅದನ್ನು ಓದಿಬಿಟ್ರೆ ಇದು ಅದು ಓದಾಗುತ್ತೆ. ಫಸ್ಟ್ ಅದನ್ನು ಓದಿ ಇದನ್ನು ಓದಿದರೆ ಇದು ಸುಲಭ ಆಗುತ್ತೆ, ಇದನ್ನು ಓದಿ ಅದನ್ನು ಓದಿಬಿಟ್ರೆ ಅದು ಸುಲಭ ಆಗುತ್ತೆ ಅಷ್ಟೇ. ಎರಡು ಓದೋರು ಎರಡೂ ಕಷ್ಟ ಆಗಿದೆ. ಇತ್ತೀಚ ಸ್ಮೃತಿ ಈ ಓಂ ಉಪಪೂರ್ವ ವಿದ್ಯೇಕೆ ಭಾವ ಎಲ್ಲ ಇರ್ತದ ಭಾವವಶ ಮನವತ್ ತದುಕ್ತಂ ಓಂ ಉಪದೇವ ಪದಂಚ ನಾಕಾಂಕ್ಷ ವಿತ್ಯೇಕೆ ಭಾವಶಮನವತ್ ಋಷಿಪದವದೇವ ತಚ್ಚೋಕ್ತಂ ಇಂದ್ರದ್ಯುಮ್ನ ಶ್ರುತೌ ಅಥ ಯಥಾ ಋಷೀನ್ ಪ್ರಜಾಪತೀನ್ ನಾಕಾಂಕ್ಷೇತ್ ಏವಂ ನ ಗಂಧರ್ವಾನ್ ನ ವಿದ್ಯಾಧರಾತ್ ನ ಸಿದ್ಧಾನ್. ಇನ್ನೂ ಸ್ವಲ್ಪ ಆಸೆ ಇವನಿಗೆ. ಮೊದಲೇನು ಇಷ್ಟಪಟ್ಟ ಬ್ರಹ್ಮಾಸ್ಮಿ ಇಲ್ಲ, ಅದಾಗಲ್ಲ ಅಂದರು. ಹೋಲಿ ಬ್ರಹ್ಮ ರುದ್ರ ಆಗ್ತೀವಿ ಅಂತ, ಅದು ಆಗೋದಿಲ್ಲ ಅಂದರು. ಹೋಗಲಿ ಬಿಡಿ, ಗಂಧರ್ವ ಇದ್ದಾರೆ ಗಂಧರ್ವ ದೇವಪದಿ ಅದೂ ಸಿಗೋದಿಲ್ಲ. ನಮಗೆ ಯೋಗ್ಯತೆ ಇಲ್ಲದೆ ಹೋದರೆ ಇಂಪಾರ್ಟೆಂಟ್ ನೆಕ್ಸ್ಟ್ ಪೋಟೇ ಸಿಗೋದಿಲ್ಲ. ಅಲ್ಲಿವರೆಗೆ ಹೋಗೋಕ್ಕಾಗಿಲ್ಲ. ಒಂದು ಅಟೆಂಡರ್ನ ಎಷ್ಟು ವರ್ಷ ಆದರೆ ಇದು ಮಾಡ್ಬೋದು, ಕ್ಲರ್ಕ್ ಮಾಡ್ಬೋದು. ಅವನು ಇದೇ ಇಲ್ಲ ಫಸ್ಟ್ ಆಫ್ ಆಲ್ ಬೇಸಿಕ್. ಎಷ್ಟು ವರ್ಷ ಆದರೂ ಬರೋದಿಲ್ಲ, ಆದ್ದರಿಂದ ಅದು ಸಾಧ್ಯ ಇಲ್ಲ. ಸೊ ವಿಷ್ಣು ಪದವಿ ಇಲ್ಲ, ಬ್ರಹ್ಮ ದೇವತಾ ಪದವಿ ಇಲ್ಲ, ಗಂಧರ್ವಾದಿ ಪದವಿ ಇಲ್ಲ,
ಇದಿಲ್ಲ. ಯೋಗ್ಯನಾಗಿದ್ದರೆ ಕೊಡ್ತಾರೆ. ಅಪ್ಲಿಕೆಂಟ್ ನೋಡ್ತಾರೆ, ಎಲಿಜಿಬಿಲಿಟಿ ನೋಡ್ಕೊಂಡು ಮೊದಲು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಫಸ್ಟು, ಆಮೇಲೆ ಫೈನಲ್ ಮಾಡ್ತಾರೆ. ಹಾಗೆ ಇದರೆಲ್ಲ ಹೋಗ್ಬಿಡ್ತಾರೆ ಇವರು. ಮುಂದೆ ಇನ್ನೊಂದು ಸ್ವಾರಸ್ಯ ಇದೆ. ಇದೆಲ್ಲ ಓದಿದಾಗ ಅಹಂ ಬ್ರಹ್ಮಾಸ್ಮಿ ಎಂಬುದು ಎಷ್ಟು ಡೇಂಜರಸ್ ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಬೃಹತ್ ಸಂಹಿತಾಯಾಂಚ ನ ದೈವಾನಭಿಕಾಂಕ್ಷೇತ ಕುತಯೇವ ಹರೇರ್ಗುಣಾನ್ ರಾಜಾಪತ್ಯಾನ್ನ ನಚ ಆರ್ಷಾಂಶ. ಆರ್ಷದ ಋಷಿಗಳು, ಋಷಿ ಪದವಿಯನ್ನು ಇಷ್ಟಪಡಬಾರದು. ಗಂಧರ್ವಾದೀನಪಿ ಕ್ವಚಿತ್ ಋಷ್ಯಾದಿಷು ವಿಶೇಷೇಷೋ ದೋಷೋ ನೈವಾವಿಶೇಷತಃ ಇತಿ ವಿಶೇಷ ದರ್ಶನಾರ್ಥಂ ಏಕ ಇತ್ಯುಕ್ತಂ. ಇಲ್ಲ ಸೂಕ್ಷ್ಮ ವಿಷಯ ಹೇಳ್ತಾರೆ. ಉಳಿದೆಲ್ಲ ನಾಳೆ ವಿಷಯ ಎಷ್ಟು ತಿಳ್ಕೋಬೇಕು. ವಶಿಷ್ಠರಾಗಬೇಕು, ನೋ. ವಿಶ್ವಾಮಿತ್ರರಾಗಬೇಕು, ಸಾಧ್ಯ ಇಲ್ಲ. ತಿಳ್ಕೊಂಡ ನಾನು ಒಬ್ಬ ಋಷಿ ಆಗಬೇಕು, ಪರವಾಗಿಲ್ಲ. ನಾನು ಒಬ್ಬ ಋಷಿ ಆಗಬೇಕಷ್ಟೇ. ಅರ್ಥ ಆಯ್ತಾ? ನಾನು ಅದೇ ಡಾಕ್ಟರ್ ಆಗಬೇಕು, ಇಲ್ಲ, ನಾಟ್ ಅಲೋನ್. ನಾನು ಒಬ್ಬ ವೈದ್ಯನಾಗಬೇಕಪ್ಪ, ಅದು ದೋಷ ಅಲ್ಲ. ಗೊತ್ತಾಯ್ತಾ? ಯಾವುದಾಗಬಾರ್ದು? ಇಂಥದ್ದೇ ಆಗಬೇಕಾದ್ರೆ ಅರ್ಹತೆ ಇರಬೇಕು, ಇಲ್ಲದೆ ಹೋದರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಈಗ ಇದು ತಪ್ಪಲ್ಲ. ನಾನು ಋಷಿಯಂತೆ ಬದುಕಬೇಕು, ಋಷಿ ಆಗಬೇಕು, ಸದಾಕಾಲ ಓದ್ಕೊಂಡಿರ್ಬೋದು, ತಪ್ಪಲ್ಲ. ನಾನು ಯತಿ ಆಗಬೇಕು, ತಪ್ಪಲ್ಲ. ಅದು ಅರ್ಹತೆ ಇರಬೇಕು ಅವನಿಗೆ ಫಸ್ಟು, ಅದು ಸರಿ. ಇಂಥ ಯತಿ ಆಗಬೇಕು ಅಂದರೆ ಡೇಂಜರ್. ಇಂಥ ಮಟ್ಟದಲ್ಲಿ ಸಿಗಬೇಕು ಅಂದರೆ ಬಂದಿಲ್ಲ. ಇವತ್ತು ಆ ಥರ ಕಾಂಪಿಟೇಷನ್ನೇ ಜಾಸ್ತಿ ಇರೋದು. ಕೆಲವು ಮಟ್ಟಕ್ಕೆ ಯಾರು ಇರಬೇಕು, ಯಾರು ಹೋಗೋದು ಇಲ್ಲ ನನಗೆ. ಅವರಿಗೆ ಮುಖ್ಯ ಬೇಕಾದ್ದೇನೆ ವೈರಾಗಿದ್ದರೆ ಅದು ಸಾಕಾಗ್ತಿತ್ತು. ಅದು ಬೇಕಿಲ್ಲ, ಇದು ಬೇಕಾದ್ರೆ ಇಷ್ಟಪಡುತ್ತಾರೆ, ಸಿಕ್ಯೂರ್ ಇರ್ತಾರೆ. ಆ ದೃಷ್ಟಿಯಲ್ಲಿ ಬರೀ ಋಷಿ ಆಗಬೇಕು, ನಾನು ಬರೀ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು, ಏನು ತಪ್ಪಲ್ಲ. ಗೊತ್ತಾಯ್ತಾ? ಎಷ್ಟು ಡಿಫ್ರೆನ್ಸ್ ಗೊತ್ತಾಯ್ತಾ? ಡಿಫರೆನ್ಸ್ ಗೊತ್ತೇ ಆದರೆ ಸಾಕು. ನಾನು ದೊಡ್ಡವನಾಗಬೇಕು ಅಂತ ಅಷ್ಟೇ, ಇನ್ನೇನು ಇದೆ ಇಲ್ಲ. ಯಾರನ್ನೂ ಮನಸ್ಸಿಟ್ಕೊಂಡು ಮಾತಾಡ್ತಾ ಇಲ್ಲ ಅವರು. ಅದೇನಾಗ್ಬಿಡುತ್ತೆ, ಅದು ದೋಷ. ಅದು ಮತ್ಸರ್ಯ ಎಂಬ ದೊಡ್ಡ ದೋಷ. ಅದು ಎಂದು ಇಷ್ಟಪಡಬಾರದು. ಅದಕ್ಕೆ ಭಯತ್ತು ಉಭಯತಾಪಿ ಕೃತೇರಾಚಾರಾಚ. ನಾಳೆ ಆಗಬೇಕು.